ಈ ಮಹತ್ತಾದ ಸಮಾವೇಶಕ್ಕೆ ಸ್ಪಷ್ಟವಾದ ಸಂದೇಶವನ್ನು ನೀಡುವುದಕ್ಕೆ ಇಂತಹ ವೇದಿಕೆಯನ್ನು ನಿರ್ಮಿಸಿದ ಮುಸ್ಲಿಂ ಸೆಂಟ್ರಲ್ ಕಮಿಟಿಗೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇವೆ. ಮಹನೀಯರೇ, ಇದು ಮೊದಲಲ್ಲ. 30 ವರ್ಷಗಳ ಹಿಂದೆ ರಾಷ್ಟ್ರವ್ಯಾಪಿ ಸಮಾವೇಶ ನಡೆಯಿತು ಶರೀಅತ್ ಸಂರಕ್ಷಣೆಗಾಗಿ. ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಮರ್ಹೂಮ್ ಶಂಸುಲ್ ಉಲಮಾ, ಉತ್ತರ ಭಾರತದಲ್ಲಿ ಅಬುಲ್ ಹಸನ್ ಅಲಿ ನದ್ವಿ, ಮುಸ್ಲಿಂ ಫೈಸಲ್ಲಾ ಬೋರ್ಡಿನ ಪ್ರಮುಖರು ಸೇರಿ ದಿಟ್ಟವಾದ ತೀವ್ರವಾದ ಹೋರಾಟವನ್ನೇ ಮಾಡಿದರು. ಆ ಹೋರಾಟದ ತೀವ್ರತೆ ಸ್ವರೂಪ ಹೇಗಿತ್ತು ಅಂದರೆ, ರಾಜೀವ್ ಗಾಂಧಿಯ ಆ ಪಾರ್ಲಿಮೆಂಟ್ ಅನ್ನೇ ಗಡಗಡ ನಡುಗಿಸುವಂತಹ ಶಕ್ತಿ ಅಂದು ಇತ್ತು ಎನ್ನುವುದನ್ನು ನಾವು ಕಾಣಬೇಕಾಗಿದೆ. ಮಾತ್ರವಲ್ಲ, ಬೇಕಾದರೆ ರಾಜೀವ್ ಗಾಂಧಿ ಪಾರ್ಲಿಮೆಂಟ್ ಅನ್ನು ಮಾತ್ರ ಅಲ್ಲ, ಈ ಮೋದಿಜಿಯ ಪಾರ್ಲಿಮೆಂಟ್ ಅನ್ನು ನಡುಗಿಸುವ ಶಕ್ತಿ ಈ ಉಮ್ಮತ್ತಿಗೆ ಖಂಡಿತ ಇದೆ. ಈ ಸಂದರ್ಭದಲ್ಲಿ ಹೇಳಬಯಸುತ್ತೀವಿ, ಮಹನೀಯರೇ, ಆ ಪಾರ್ಲಿಮೆಂಟಿನ ಒಳಗೆ ಸುಲೈಮಾನ್ ಸೇಠು ಭನಾತುವಾಲಾ ಸಿಂಹ ಗರ್ಜನೆಯಾಗಿ ನಿಂತಾಗ ಶರೀಯತಿನ ಆ ಬಿಲ್ ಅನ್ನು ಮಂಡನೆ ಮಾಡಿದೆ. ಆದರೆ ಅದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸುತ್ತಾ ಇದ್ದೇವೆ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಯಾವತ್ತು ಈ ಹೋರಾಟದ ಮುಂಚೂಣಿಯಲ್ಲಿ ನಿಂತಿದೆ. ಮಲಪ್ಪುರಂನಲ್ಲಿ ಲಕ್ಷಾಂತರ ಮಂದಿ ಸೇರಿದ ಸಮಾವೇಶವನ್ನು ಮಾಡಿದೆ. ಮಾತ್ರವಲ್ಲ, ಈ ಮಂಗಳೂರಿನಲ್ಲಿಯೂ ಸಮಸ್ತ ಕೋಆರ್ಡಿನೇಷನ್ ಸಮಾವೇಶವನ್ನು ಮಾಡುವ ಉದ್ದೇಶ ಹೊಂದಿತ್ತು, ತೀರ್ಮಾನ ಮಾಡಿತು. ಆದರೆ ಮುಸ್ಲಿಂ ಸೆಂಟ್ರಲ್ ಕಮಿಟಿಯವರು ಆವಾಗಲೇ ಘೋಷಣೆ ಮಾಡಿದ್ದರಿಂದ ನಿಜವಾಗಿಯೂ ನಾವು ಒಮ್ಮತ್ತು ಒಂದಾಗಿ ನಿಲ್ಲಬೇಕಾದ ಅನಿವಾರ್ಯತೆ ಇರೋದ್ರಿಂದ ನಾವೆಲ್ಲರೂ ಮುಕ್ತ ಮನಸ್ಸಿನೊಂದಿಗೆ ಸಹಕರಿಸುತ್ತಿದ್ದೇವೆ. ಇದಕ್ಕೆ ಮಾದರಿ ಯಾರು ಗೊತ್ತಾ? 30 ವರ್ಷಗಳ ಹಿಂದೆ ಇದೇ ನೆಹರು ಮೈದಾನದಲ್ಲಿ ಶರೀಯತಿಗಾಗಿ ಒಕ್ಕೂಟವಾಗಿ ಒಂದೇ ಧ್ವನಿಯಾಗಿ ನಿಲ್ಲಬೇಕೆಂದು ಹೇಳಿದ, ಅದಕ್ಕೆ ಉದ್ಘಾಟನೆಯನ್ನು ಮಾಡಿದ ಉಳ್ಳಾಳ ತನ್ನಲ್ ಆಗಿದ್ದರು ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸುತ್ತೇವೆ. ಆ ಆದರ್ಶವನ್ನೇ ನಾವೀಗ ಮುಸ್ಲಿಂ ಉಮ್ಮತ್ತಿಗಾಗಿ ಒಕ್ಕೂಟವಾಗಿ ಧ್ವನಿ ಎತ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇವೆ. ಶರೀಅತ್ ಸಂರಕ್ಷಣೆ ಎಂದರೆ ಅದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗಾಗಿನ ಹೋರಾಟ. ಅದು ಮುಸಲ್ಮಾನರ ಬರೀ ಹೋರಾಟ ಅಲ್ಲ, ಅದು ಎಲ್ಲ ಈ ಭಾರತದಲ್ಲಿರುವ ಎಲ್ಲ ಭಾರತೀಯರ ಹೋರಾಟವಾಗಿದೆ. ಮಹನೀಯರೇ, ಆ ಹೋರಾಟದಲ್ಲಿ ನಾವು ಗೆಲ್ಲುತ್ತೇವೆ ಅನ್ನುವ ನಿಶ್ಚಯ ನಮ್ಮಲ್ಲಿದೆ. ಯಾಕಂದ್ರೆ ನಾವು ಸಂವಿಧಾನಬದ್ಧವಾಗಿದ್ದೇವೆ ಎನ್ನುವುದಾಗಿದೆ. ಶರೀಅತ್ ಅನ್ನೋದು ಸಂವಿಧಾನದ ಹೊರಗಲ್ಲ ಅನ್ನುವುದನ್ನು ನಾವು ಇಲ್ಲಿ ಮನವರಿಕೆ ಮಾಡಬೇಕಾಗಿದೆ. ಮಹನೀಯರೇ, ಸುಪ್ರೀಂ ಕೋರ್ಟ್ ತರಾತುರಿಯಲ್ಲಿದೆ. ಕೇಂದ್ರ ಅಫಿಡಾವಿಟ್ ಸಲ್ಲಿಸಿದೆ. ಕಾನೂನು ಆಯೋಗ ಎಸ್ ನೋ ಅನ್ನುವ 16 ಬರೋಬ್ಬರಿ ಪ್ರಶ್ನೆಗಳನ್ನು ಹಾಕಿದೆ. ಆದರೆ ಆ ಪ್ರಶ್ನೆಗಳನ್ನ ಅರಬ್ಬಿ ಸಾಗರದಲ್ಲಿ ಬಿಸಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬಯಸುತ್ತೇವೆ. ನೋ ಎಸ್ ಅಂತ ಹೇಳಲು ಏನು ಕೌನ್ ಬನೇಗಾ ಕರೋಡ್ಪತಿ ಅನ್ನುವ ಏನು ಆಟ ಅಂತ ಗ್ರಹಿಸಿದ್ದೀರಾ? ಅಲ್ಲ, ಡೀಲ್ ನೋ ಡೀಲ್ ಅಂತ ಒಂದು ಕಾರ್ಯವನ್ನ ರದ್ದು ಮಾಡುವಂತಹ ಪ್ರಯತ್ನ ಸಾಧ್ಯವಿಲ್ಲ. ಕಾರಣ, ಯಾವುದೇ ಪಾರ್ಲಿಮೆಂಟಿಗೂ ಯಾವುದೇ ಕೋರ್ಟಿಗೂ ಮೂಲಭೂತ ಹಕ್ಕನ್ನು ರದ್ದು ಮಾಡುವ ಅಧಿಕಾರವಿಲ್ಲ ಅಂತ ಈ ವೇದಿಕೆಯಲ್ಲಿ ನಾವು ಹೇಳಬಯಸುತ್ತೇವೆ. ಆದ್ದರಿಂದ ಮಹನೀಯರೇ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದು ಇರೋದು ಯಾಕೆ ಗೊತ್ತಾ? ಸಂವಿಧಾನಕ್ಕಾಗಿ, ಸಂವಿಧಾನದ ಪಾಲನೆಗಾಗಿ ಅದನ್ನು ಮಾಡಿ. ಅದು ಅಲ್ಲದೆ ಕಾನೂನಿನ ಒಡಕನ್ನು ಸಿಕ್ಕಿಸಿ ಅತ್ಯಾಚಾರಿಗಳನ್ನ, ಭ್ರಷ್ಟರನ್ನ, ಕೊಲೆಗಟ್ಟುಕರನ್ನ ಬಚಾವ್ ಮಾಡುವುದಕ್ಕಲ್ಲ ಕಾನೂನಿರೋದು. ಇದು ಕಾನೂನು ತಜ್ಞರು ಮನವರಿಕೆ ಮಾಡಬೇಕಾಗಿದೆ. ಈ ದೇಶದಲ್ಲಿ ಏನಾಗ್ತಾ ಇದೆ? ಅದೇ ರೀತಿ ಮಹನೀಯರೇ, ಸರ್ಜಿಕಲ್ ಸ್ಟ್ರೈಕ್ ಪಾಕ್ ವಿರುದ್ಧ ಮಾಡಿದಿರಾ? ಸರಿ, ಈ ದೇಶಕ್ಕೆ ಉಗ್ರರನ್ನು ಸದೆಬಡಿಯುವುದಕ್ಕೆ ಅದು ಅನಿವಾರ್ಯವಾದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ, ನಾವು ಹೆಮ್ಮೆ ಪಡ್ತೇವೆ. ಈ ದೇಶಕ್ಕಾಗಿ ಏನು ಬೇಕು ಕೇಳಿ. ಮುಸಲ್ಮಾನರ ರಕ್ತ ಬೇಕಾ? ಮುಸಲ್ಮಾನರ ಜೀವ ಬೇಕಾ?
ನೋಟ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರ ಕಂಗಾಲಾಗಿದ್ದಾನೆ ಪಾಪ ಬೆಡವ. ಒಂದ್ ಕಡೆ FM ರೇಡಿಯೋ, ಮತ್ತೊಂದ್ ಕಡೆ 2000 ನೋಟು. FM ರೇಡಿಯೋದಲ್ಲಿ ಮನ್ ಕಿ ಬಾತ್, 2000 ನೋಟಲ್ಲಿ ಪ್ರಧಾನಿ ಬಾತ್. ಆರಾಮವಾಗಿ ಕೇಳ್ತಾ ಇದ್ದಾರೆ. ಹೊಟ್ಟೆಗೆ ಅನ್ನ ಇಲ್ಲ, ಆದ್ರೂ ಪರವಾಗಿಲ್ಲ, ಹಸಿದು ಕೂರ್ತೇವೆ ನಾವು. ಈ ರಾಷ್ಟ್ರ ನೋಟಿನ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ ಈ ರಾಷ್ಟ್ರಕ್ಕೆ ಒಳಿತಾಗುವುದಾದರೆ ನಾವು ಅದನ್ನ ಹೆಮ್ಮೆಯಿಂದ ಒಪ್ಪಿಕೊಳ್ತೇವೆ. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಈ ಶರೀಯತ್ತಿನ ಮೇಲೆ, ಧರ್ಮದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂತ ಪ್ರಯತ್ನ ಮಾಡಿದರೆ ಪ್ರಾಣ ಹೋದರೂ ಬಿಡಲ್ಲ, ಪ್ರಾಣ ತ್ಯಾಗಕ್ಕೂ ಸಿದ್ಧ. ಆದ್ದರಿಂದ ಆ ವಿಚಾರವನ್ನ ಬಿಟ್ಟು ಬಿಡಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇವೆ. ಅಚ್ಚೇ ದಿನ್ ಅಂದಿರಾ, ಅಚ್ಚೇ ದಿನ್. ನಮ್ಗೆ ಸಂತೋಷವಾಯಿತು ಈ ದೇಶದಲ್ಲಿ ಅಚ್ಚೇ ದಿನ್ ಬರುತ್ತೆ ಅಂತ. ಆದರೆ ನಂತರ ಅಂಬಾನಿ ನೀತಾ ಜೊತೆ ಕೈ ಕುಲುಕುತ್ತಿರುವಾಗ ನಮ್ಗೆ ಗೊತ್ತಾಯಿತು ಇದು ಸಾಮಾನ್ಯ ಭಾರತೀಯನಿಗೆ ಅಲ್ಲ ಅಂತ. ಇವಾಗ ಗೊತ್ತಾಗಿದೆ ಇದು ಅಂಬಾನಿಗೂ ಅಲ್ಲ, ಇದು ಅದಾನಿಗೂ ಅಲ್ಲ, ಇಲ್ಲಿಯ ಸಂಘ ಪರಿವಾರ ಇದೆಯಲ್ಲ ಅವರಿಗೆ ಅಚ್ಚೇ ದಿನ ಅಂತ. ಆದರೆ ಪ್ರಜ್ಞಾವಂತ ಭಾರತೀಯ ಈ ಮಣ್ಣಲ್ಲಿ ಇರೋ ತನಕ ಅವರಿಗೆ ಪರಿವಾರಕ್ಕೆ ಅಚ್ಚೇ ದಿನ ಬರಲ್ಲ ಬರಲ್ಲ ಬರಲ್ಲ. ಮಹನೀಯರೇ, ಏಕ ನೀತಿಯಂತೆ LKG ಯೂನಿಫಾರ್ಮ್ UKGಗೆ ಆಗಲ್ಲ, UKGದು ಯೂನಿಫಾರ್ಮ್ ಪ್ರೈಮರಿಗೆ ಆಗಲ್ಲ. 6,000 ಜಾತಿ ಉಪಜಾತಿಗಳು, 16,000 ಆಚಾರಗಳು, ಇನ್ನೇನು ಸಾವಿರಾರು ಭಾಷೆಗಳು, ಎಲ್ರಿಗೂ ಸೇರಿ ಒಂದೇ ಯೂನಿಫಾರ್ಮ್ ಹಾಕುವುದಂತೆ. ಅದು ಚಡ್ಡಿ ಬಿಚ್ಚಿ ಪ್ಯಾಂಟ್ ಹಾಕಿದ ರೀತಿ ಅಲ್ಲ, ಅದು ನಡೆಯಲ್ಲ. ಮಹನೀಯರೇ, ಈ ಸಂದರ್ಭದಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ. ಅದೇನೆಂದರೆ ಏಕನೀತಿ ಅನ್ನೋದು ಈ ತನಕ ಹುಟ್ಟಿಲ್ಲ, ಆ ಕರಡು ನೀತಿ ಯಾರೂ ಕಂಡಿಲ್ಲ. ಅದು ಎಲ್ಲಿದೆ ಗೊತ್ತಾ? ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಮಾತ್ರ ಇದೆ. ನಾನೊಂದು ಪ್ರಶ್ನೆ ಮಾಡ್ತಾ ಇದ್ದೇನೆ, ಇಲ್ಲಿ ಮೇಲು ಕೀಲು ಪಂಕ್ತಿ ಮಡೆಸ್ಥಾನ ಇದನ್ನೆಲ್ಲ ಮಾಡುತ್ತಿರುವಾಗ ಏಕನೀತಿ ನಮ್ಮನ್ನು ಬಿಡಿ ನಿಮ್ಮೊಳಗೆ ತರಲು ಸಾಧ್ಯವಿದೆಯಾ? ಆದ್ದರಿಂದ ಮಹನೀಯರೇ, ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ, ಆ ಏಕತೆಯತ್ತ ನಾವು ಸಾಗಬೇಕಾಗಿದೆ. All persons are equally entitled for freedom of the conscience and right freely to profess, practice and propagate religion. ಅದಾಗಿದೆ. ಇದನ್ನು ಯಾರು ಹೇಳಿಕೊಟ್ಟದು? ಧರ್ಮ ನಿರಪೇಕ್ಷ ಅಂದರೆ ಧರ್ಮವನ್ನು ಬಿಡೋದಲ್ಲ. ಧರ್ಮ ನಿರಪೇಕ್ಷ ಅಂದ್ರೆ ಯಾವುದು, ಅದರ ಅರ್ಥ ಏನು? ಪಂಡಿತ್ ನೆಹರೂರವರು ಹೇಳ್ತಾರೆ, by no means that clear religion and conscience. ಧರ್ಮ ನಿರಪೇಕ್ಷ ಅಂದ್ರೆ ಧರ್ಮವನ್ನು ಬಿಡೋದಲ್ಲ, ಇಟ್ ಮೀನ್ಸ್ ಫ್ರೀಡಮ್. ಧರ್ಮ ಮತ್ತು ಧರ್ಮ ಪ್ರಜ್ಞೆಯ ಆ ಸ್ವಾತಂತ್ರ್ಯ ಅಂತ ನೆಹರೂರವರು ಹೇಳಿದ್ದಾರೆ. ಅದೇ ರೀತಿ ಸರ್ವಪಲ್ಲಿ ರಾಧಾಕೃಷ್ಣನ್, there is no religion should be given preferential status organization, we hold stand alone, that distinction. ಎಲ್ಲ ಧರ್ಮಗಳ ಎಲ್ಲರನ್ನು ಒಂದು ಸೇರಿಸಿ ನಡೆಯುವುದೇ ಯಾರಿಗೂ ಪ್ರಥಮ ದ್ವಿತೀಯ ಅನ್ನುವ ಈ ದೇಶದಲ್ಲಿ ಯಾರಿಗೂ ಇಲ್ಲ. ಅದಾಗಿದೆ ಸ್ವಾತಂತ್ರ್ಯ, ಅದಾಗಿದೆ ಸೆಕ್ಯುಲರ್. ಇದನ್ನು ಯಾಕೆ ಅಧಿಕಾರ ವರ್ಗ ಮನವರಿಕೆ ಮಾಡೋದಿಲ್ಲ? ಮಹಿಳೆಯರೇ, ಈ ಸಂದರ್ಭದಲ್ಲಿ ಅಂತಹ ಒಂದು ವಿವಿಧತೆಯಲ್ಲಿ ಏಕತೆ ಇರೋದ್ರಿಂದ ಈ ದೇಶದಲ್ಲಿ ದೇಹ ಪೂರ್ತಿ ಮುಚ್ಚಿ ನಡೆಯಬಹುದು. ಅದೇ ಒಂದು ತುಂಡು ಬಟ್ಟೆ ಇಲ್ಲದೆ ಪಾರ್ಲಿಮೆಂಟಿನಲ್ಲಿ ಪ್ರವಚನ ನೀಡಬಹುದು. ಇದು ಭಾರತ. ಏಕನೀತಿ ಅಂತಿರಲ್ಲ. ಜನಿವಾರದವರು ಜನಿವಾರ ಬಿಡ್ತಾರ, ಟೋಪಿ ಅವರು ಟೋಪಿ ಬಿಡ್ತಾರ, ನಾಮದವರು ನಾಮ ಬಿಡ್ತಾರ? ಇಲ್ಲ, ಅದಲ್ಲ. ಎಲ್ಲ ಜಾತಿಯವರಿಗೂ ಅವರವರ ಆಚಾರಗಳನ್ನ ಆಚರಿಸುವ ಆ ಒಂದು ಸ್ವಾತಂತ್ರ್ಯ, ಅದಾಗಿದೆ ಭಾರತ. ಬಹುರೂಪತೆಯ ಭಾರತ, ಸರ್ವ ಜನಾಂಗದ ಶಾಂತಿಯ ತೋಟ. ಆದ್ದರಿಂದಲೇ ಮಹನೀಯರೇ, ವೈಯಕ್ತಿಕ ಕಾನೂನಿನಲ್ಲಿ ಮುಸ್ಲಿಮೇತರಿಗೆ ತೊಂದರೆ ಆಗಿದೆಯಾ? ಈ ಶರೀಯತಿನಿಂದ
ಮುಸ್ಲಿಂ ಅಲ್ಲದವರಿಗೆ ತೊಂದರೆ ಆಗಿದೆಯಾ? ಅಲ್ಲ ಮುಸಲ್ಮಾನರ ಮೇಲೆ ಬಲಾತ್ಕಾರ ಆಗಿದೆಯಾ? ಹೇಳಿ, ಯಾತಕ್ಕಾಗಿ ಕೆಲಸ ಮಾಡ್ತೀರಾ? ಈ ಸಮಾಜವನ್ನ ಯಾಕೆ ಹೊಡೆಯುತ್ತೀರಾ? ಮಹನೀಯರೇ, ಚಿಂತನೆ ಮಾಡಬೇಕಾಗಿದೆ. ಒಂದು ಮಾತು ಹೇಳಲ್ಲ, ಅದೇನೆಂದರೆ ಈ ದೇಶದಲ್ಲಿ ಮಹಿಳೆಯರಿಗೆ ತಂದೆಯ ಸೊತ್ತಿನಲ್ಲಿ ಹಕ್ಕು ಕೊಟ್ಟಿದ್ದಾರೆ. ಅದರ ಕಾರಣ ಇಸ್ಲಾಮಿಕ್ ಶರೀಅತ್ ಆಗಿದೆ. ಪಂಜಾಬಿನ ಮಹಿಳೆಯೊಬ್ಬಳು ಬ್ರಿಟಿಷ್ ಆಡಳಿತದ ಮುಂದೆ ಹೋಗಿ, ಕೋರ್ಟಿನ ಮುಂದೆ ಹೋಗಿ, ನನ್ನ ತಂದೆ ಹಕ್ಕು ಬೇಕು ಅದು ಕೇಳಿದಾಗ 1937ರಲ್ಲಿ ಬಂದ ಶರೀಅತ್ ಆಕ್ಟ್ ಆ ತನಕ ಈ ಭಾರತದ ಮಣ್ಣಿನಲ್ಲಿ ಮಹಿಳೆಗೆ ಸ್ವತ್ತಿನಲ್ಲಿ ಹಕ್ಕು ಕೊಟ್ಟವರಿಲ್ಲ. ಕೊಟ್ಟವಂತ ಯಾವುದೇ ನಿದರ್ಶನ ಇದ್ದರೆ ಅದು ಪವಿತ್ರ ಕುರ್ಆನ್. ಮಹನೀಯರೇ, ಇಲ್ಲಿ ನಾವು ಮನವರಿಕೆ ಮಾಡಬೇಕಾಗಿದೆ. 21ನೇ ಶತಮಾನದಲ್ಲಿ ತಲಾಕ್ ಪ್ರಸ್ತುತ ಅಲ್ಲ ಅಂತ ಮೋದಿ ಅವರು ಹೇಳ್ತಾರೆ. ನಾವು ಹೇಳ್ತೇವೆ ಈ ನೆಹರು ಮೈದಾನದಲ್ಲಿ ಸೇರಿದ ನಾವು ಹೇಳ್ತೇವೆ, ಮೋದಿಜಿ ಅವರೇ ಅದನ್ನು ಹೇಳುವ ಹಕ್ಕು ನಿಮಗಿಲ್ಲ. ಮೋದಿಜಿ ಅವರೇ, ತಲಾಖ್ ಅಪ್ರಸ್ತುತ ಅಂತ ಹೇಳುವ ಹಕ್ಕು ಪ್ರಧಾನಮಂತ್ರಿಯಾದ ನಿಮಗಿಲ್ಲ. ಕಾರಣ ನೀವು ಪಾರ್ಲಿಮೆಂಟ್ಗೆ ನಮಸ್ಕರಿಸಿದ್ದೀರಾ, ಸಂವಿಧಾನಕ್ಕೆ ನಮಸ್ಕರಿಸಿದ್ದೀರಾ. ಆ ಸಂವಿಧಾನದಲ್ಲಿ ಇಲ್ಲವೇ? ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲವೇ? ಚಿಂತನೆ ಮಾಡಬೇಕಾಗಿದೆ. ಇನ್ನು ಬಿಡಿ, ಹಾಗೆ ಹೇಳೋದಾದ್ರೆ ದಶಮೇತು ಮೃತಭಜ ಏಕಾದಶೇ ಸೃಜನಿ ಸತ್ಸತ್ವ ಪ್ರಿಯವಾದಿನಿ. ಇಲ್ಲವೇ? ಹೆರುವಂತಹ ಹೆಣ್ಮಕ್ಕಳನ್ನು ಹೆರುವಂತಹ ಆ ಮಹಿಳೆಯನ್ನು 11ನೇ ವರ್ಷದಲ್ಲಿ ಬಿಟ್ಟು ಬಿಡಬೇಕೆಂದು ಇಲ್ಲವೇ? ಆದರೆ ನಾವು ಪ್ರಶ್ನೆ ಮಾಡೋದಿಲ್ಲ, ಅದು ನಿಮ್ಮ ಆಚಾರ, ದಿ ಲಾ ಆಫ್ ದಿ ಮನೋ. ಆದ್ರೆ ನಾವು ಪ್ರಶ್ನೆ ಮಾಡೋದಿಲ್ಲ, ಅದು ನಿಮಗೆ ಬಿಟ್ಟ ವಿಚಾರ. ಅದೇ ರೀತಿ ಶರೀಅತ್ ಅನ್ನೋದು ನಮಗೆ ಬಿಟ್ಟ ವಿಚಾರ, ಅದರಲ್ಲಿ ಕೈ ಹಾಕಬಾರದು. ಮಹನೀಯರೇ, 44ರ ಬಗ್ಗೆ ನಾವು ಹೇಳೋದಾದ್ರೆ, ಇದೇ ಸಂವಿಧಾನವನ್ನು ಬರೆದ ದಿ ಸ್ಟೇಟ್ ಶಾಲ್ ಹ್ಯಾಂಡ್ ಓವರ್ ಟು ಸೆಕ್ಯೂರ್ ಅನ್ನುವಂತಹ ವಾಕ್ಯ, ಅದರ ವಿವರಣೆಯನ್ನು 37ರಲ್ಲಿ ಕೊಟ್ಟಿದೆ. ಅಲ್ಲಿ ಹೇಳಿದ ವಿಚಾರವೇನೆಂದರೆ, ನೋ ಗೌರ್ಮೆಂಟ್ exercise its power in such a manner as to provoke the Muslim community to rise in rebellion. I think it would be a mad government. ಮುಸ್ಲಿಂ ಸಮಾಜ ಒಂದು ವೇಳೆ ಆಕ್ರೋಶಗೊಂಡು ದಂಗೆ ಏಳುವಂತೆ ಈ ದೇಶದಲ್ಲಿ ಏಕನೀತಿ ತಂದರೆ ಅದು ಖಂಡಿತವಾಗಿಯೂ ಮ್ಯಾಡ್ ಗೌರ್ಮೆಂಟ್, ಹುಚ್ಚ ಗೌರ್ಮೆಂಟ್ ಅಂತ ನಾನು ಹೇಳೋದಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದಾರೆ. ಅದರಿಂದಲೇ ಮಹನೀಯರೇ, ನನಗೆ ಸಮಯ ಮೀರ್ತಾ ಬಂದಿದೆ, ಅರ್ಧ ನಿಮಿಷ ಮಾತ್ರ ಇದೆ. ಆದ್ದರಿಂದಲೇ ಒಂದು ಮಾತು ನಾನು ಎಚ್ಚರಿಸುತ್ತೇನೆ, ಅದೇನೆಂದರೆ ಮಾಧ್ಯಮಗಳ ಕೆಲಸ ಮುಸ್ಲಿಮರನ್ನು ಆರೋಪಿಗಳನ್ನಾಗಿಸುವುದಲ್ಲ. ಪೊಲೀಸರ ಕೈಯಲ್ಲಿರೋ ತೋಪು ಮುಸ್ಲಿಮರನ್ನು ಎನ್ಕೌಂಟರ್ ಮಾಡೋದಿಕ್ಕಲ್ಲ. ಅದೇ ರೀತಿ ಜೈಲೊಳಗೆ ನಾಡಿಗಳಿರೋದು ಮುಸ್ಲಿಮರನ್ನು ಕೊಲ್ಲೋದಿಕ್ಕಲ್ಲ, ಕಸ್ಟಡಿ ಸಾವಿಗಲ್ಲ. ಜೈ ಭಾರತ್, ಜೈ ಕರ್ನಾಟಕ. ವಾಹೃದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.